ಮನುಷ್ಯನ ಜೀವನವನ್ನು ಸಾಮಾನ್ಯವಾಗಿ 100 ವರ್ಷಗಳ ಕಾಲಾವಧಿ ಎಂದು ಪರಿಗಣಿಸಲಾಗುತ್ತದೆ. ಈ 100 ವರ್ಷಗಳು ಕೇವಲ ಒಂದು ಸಂಖ್ಯೆಯನ್ನಷ್ಟೇ ಸೂಚಿಸುವುದಿಲ್ಲ. ಅವು ಮನುಷ್ಯನ ಅನುಭವ, ತಿಳುವಳಿಕೆ, ಪರಿಶ್ರಮ, ಸುಖ ದುಃಖಗಳ ಸಮಗ್ರ ಪಯಣವನ್ನೆಲ್ಲ ಒಳಗೊಂಡಿವೆ. ಕಾಲದ ಗಣಿತವನ್ನು ನೋಡಿದರೆ ಈ 100 ವರ್ಷಗಳಲ್ಲಿ ಸುಮಾರು 36,000 ಹಗಲುಗಳು ಮತ್ತು 36,000 ರಾತ್ರಿಗಳು ಹೊಂದಿವೆ. ಪ್ರತಿದಿನವೂ ಮನುಷ್ಯನಿಗೆ ಹೊಸ ಅವಕಾಶ, ಹೊಸ ಕಲಿಕೆ ಮತ್ತು ಹೊಸ ಅನುಭವವನ್ನು ನೀಡುತ್ತದೆ. ಮನುಷ್ಯ ದೇಹ ಅತ್ಯಂತ ಸೂಕ್ಷ್ಮ ಮತ್ತು ಅದ್ಭುತವಾಗಿ ವಿನ್ಯಾಸಗೊಂಡ ಒಂದು ಯಂತ್ರ. ಈ ದೇಹದಲ್ಲಿ ಸುಮಾರು 72,000 ನಾಡಿಗಳಿರುವುದೆಂದು ಪ್ರಾಚೀನ ಭಾರತೀಯ ಆಯುರ್ವೇದ ಮತ್ತು ಯೋಗಶಾಸ್ತ್ರಗಳು ಹೇಳುತ್ತವೆ. ಈ ನಾಡಿಗಳು ದೇಹದಲ್ಲಿ ಜೀವಶಕ್ತಿ ಹರಡುವ ಮೂಲಮಾರ್ಗಗಳು. ಅವುಗಳಲ್ಲಿ 36,000 ನಾಡಿಗಳು ದೇಹದ ಎಡಭಾಗದಲ್ಲಿದ್ದು, ಉಳಿದ 36,000 ನಾಡಿಗಳು ಬಲಭಾಗದಲ್ಲಿವೆ ಎಂದು ಹೇಳಲಾಗಿದೆ. ಈ ನಾಡಿಗಳ ಮೂಲಕ ಪ್ರಾಣಶಕ್ತಿ, ರಕ್ತ ಮತ್ತು ಪೋಷಕಾಂಶಗಳ ಸಂಚಾರ ನಿರಂತರವಾಗಿ ನಡೆಯುವುದೇ ದೇಹದ ಆರೋಗ್ಯಕ್ಕೆ ಆಧಾರ. ನಾಡಿಗಳು ಸಮತೋಲನದಲ್ಲಿದ್ದರೆ ದೇಹದಲ್ಲಿನ ಪ್ರತಿ ಅಂಗವೂ ತಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತದೆ. ರಕ್ತ ಸಂಚಾರ ಸರಿಯಾಗಿ ನಡೆಯುವುದಾದರೆ ದೇಹದಲ್ಲಿ ವಿಷದ ಅಂಶಗಳು ಉಳಿಯದೆ ಹೊರಹೋಗುತ್ತವೆ. ಹೀಗಾಗಿ ದೇಹದಲ್ಲಿ ರೋಗಗಳಿಗೆ ಅವಕಾಶವೇ ಸಿಗುವುದಿಲ್ಲ. ಆಯುರ್ವೇದದ ಪ್ರಕಾರ ನಾಡಿಗಳ ಅಡ್ಡಿ, ಅವುಗಳ ದುರ್ಬಲತೆ ಅಥವಾ ಅವುಗಳಲ್ಲಿ ಉಂಟಾಗುವ ಅಸಮತೋಲನವೇ ಬಹುತೇಕ ರೋಗಗಳ ಮೂಲ. ನಾಡಿಗಳ ಮಹತ್ವವನ್ನು ಯೋಗದಲ್ಲಿಯೂ ವಿಶೇಷವಾಗಿ ವಿವರಿಸಲಾಗಿದೆ. ಪ್ರಾಣಾಯಾಮ, ಆಸನ, ಧ್ಯಾನ ಇತ್ಯಾದಿ ಕ್ರಮಗಳು ನಾಡಿಗಳಲ್ಲಿ ಇರುವ ಅಡ್ಡಿಗಳನ್ನು ತೆಗೆಯುವ ಮೂಲಕ ದೇಹ ಮನಸ್ಸನ್ನು ಸಮತೋಲನಗೊಳಿಸುತ್ತವೆ. ಮನಸ್ಸಿನ ಒತ್ತಡ, ಕಳವಳ, ಕೆಟ್ಟ ಜೀವನ ಶೈಲಿ, ಸರಿಯಿಲ್ಲದ ಆಹಾರದ ತತ್ತುಗಳು ಇವುಗಳೆಲ್ಲವೂ ನಾಡಿಗಳ ಶುದ್ಧತೆಯನ್ನು ಹಾನಿಗೊಳಿಸುತ್ತವೆ. ಆದರೆ ನಿಯಮಿತ ವ್ಯಾಯಾಮ, ಯೋಗಾಭ್ಯಾಸ ಮತ್ತು ಸಾತ್ವಿಕ ಆಹಾರ ಇವುಗಳು ನಾಡಿ ಶುದ್ಧಿಯನ್ನು ಕಾಪಾಡುತ್ತವೆ. ಭಾರತೀಯ ಸಂಸ್ಕೃತಿಯ ಅಕ್ಷಯನಿಧಿಗಳಲ್ಲಿ ವೇದಗಳು ಪರಮಪ್ರಧಾನ ಸ್ಥಾನವನ್ನು ಹೊಂದಿವೆ. ಸರ್ವಜ್ಞರು ಅನಂತೋ ವೈ ವೇದಾಃ ಎಂದಿದ್ದಾರೆ. ವೇದಗಳು ಅನಂತ. ಅವುಗಳಲ್ಲಿ ನಿಗೂಢವಾದ ಜ್ಞಾನ ಅಲೆಮಾಲೆಯಾಗಿದ್ದು ಮಾನವ ಜೀವನದ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತದೆ. ಈ ಅನಂತ ವೇದಗಳ ಸಾರವನ್ನು ಋಷಿಗಳು ವಿವಿಧ ರೂಪಗಳಲ್ಲಿ ಸಂಗ್ರಹಿಸಿ ಭವಜೀವಿಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದಾರೆ. ಈ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟ ಮತ್ತು ಪವಿತ್ರವಾದ ಸ್ಥಾನವನ್ನು ಬೃಹತಿ ಸಹಸ್ರ ಮತ್ತು ಅದರಲ್ಲಿ ಸಮನ್ವಯಗೊಂಡಿರುವ ವಿಷ್ಣು ಸಹಸ್ರನಾಮ ಪಡೆದಿದೆ. ಶಾಸ್ತ್ರದ ಪ್ರಕಾರ ಬೃಹತಿ ಸಹಸ್ರದಲ್ಲಿ ಒಟ್ಟು 1,000 ಮಂತ್ರಗಳಿದ್ದು, ಆ ಮಂತ್ರಗಳಲ್ಲಿ ಸುಮಾರು 72,000 ಅಕ್ಷರಗಳು ಅಡಕವಾಗಿವೆ. ಈ ಅಕ್ಷರ ಸಂಖ್ಯೆ ಮಾನವ ದೇಹದಲ್ಲಿರುವ 72,000 ನಾಡಿಗಳ ಸಂಖ್ಯೆಗೆ ಸಮಾನವೆಂದು ಪ್ರಾಚೀನರು ಹೇಳಿದರು. ಮಾನವ ದೇಹವನ್ನು ಜೀವಂತವಾಗಿಟ್ಟುಕೊಳ್ಳುವ, ಜೀವಶಕ್ತಿಯನ್ನು ಹರಡುವ ನಾಡಿಗಳು ಈ 72,000. ಇವುಗಳ ಮೂಲಕವೇ ಶಕ್ತಿ, ಪ್ರಾಣ, ಚೇತನ ಎಲ್ಲವೂ ವಿಸ್ತರಿಸುತ್ತದೆ. ವೇದವ್ಯಾಸ ಮಹರ್ಷಿಗಳು ಈ ಸಂದೇಶವನ್ನು ಅತ್ಯಂತ ಸುಲಭವಾಗಿ ಸಾಮಾನ್ಯ ಜನರಿಗೂ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಬೃಹತಿ ಸಹಸ್ರದ ಗೂಢತತ್ವವನ್ನು 1,000 ನಾಮಗಳಲ್ಲಿ ಸಂಕ್ಷಿಪ್ತಗೊಳಿಸಿದರು. ಈ ನಾಮಗಳು ಇಂದು ಶ್ರೀ ವಿಷ್ಣು ಸಹಸ್ರನಾಮದ ರೂಪದಲ್ಲಿ ನಮ್ಮ ಮುಂದಿವೆ. ಶ್ರೀ ವಿಷ್ಣು ಸಹಸ್ರನಾಮದ ಪಠಣದ ಮಹತ್ವವನ್ನು ಶತಮಾನಗಳಿಂದ ಋಷಿಗಳು, ಆಚಾರ್ಯರು ಮತ್ತು ಭಕ್ತರು ಅನುಭವಿಸಿದ್ದಾರೆ. ಒಂದು ಸಹಸ್ರನಾಮವನ್ನು ಪಠಿಸುವುದರಿಂದ ಬೃಹತಿ ಸಹಸ್ರದ 72,000 ಅಕ್ಷರಗಳ ಜಪದ ಫಲವನ್ನು ಪಡೆಯಬಹುದು ಎಂಬುದು ಶ್ರದ್ಧಾಭಕ್ತರ ನಂಬಿಕೆ. ಇದು ತತ್ವಶಾಸ್ತ್ರೀಯ ಹಾಗೂ ಯೋಗಶಾಸ್ತ್ರೀಯ ದೃಷ್ಟಿಯಿಂದಲೂ ಅರ್ಥಪೂರ್ಣವೇ. ಏಕೆಂದರೆ ನಾಮಸ್ಮರಣೆಯ ದೈವಿ ಕಂಪನಗಳು ದೇಹದೊಳಗಿನ ಸೂಕ್ಷ್ಮನಾಡಿಗಳನ್ನು ಉದ್ರೇಕಗೊಳಿಸಿ ಪ್ರಾಣಶಕ್ತಿಯ ಸಂಚಾರವನ್ನು ಸುವ್ಯವಸ್ಥಿತಗೊಳಿಸಿ ರಕ್ತ ಸಂಚಾರವನ್ನು ಸುಧಾರಿಸುತ್ತವೆ. ಆತ್ಮವಿಶ್ವಾಸ, ಮನಃಶಾಂತಿ ಹಾಗೂ ಆಂತರಿಕ ಸಮತೋಲನ ಹೆಚ್ಚುತ್ತದೆ.
ಈ ಕಾರಣದಿಂದಲೇ ವಿಷ್ಣು ಸಹಸ್ರನಾಮವನ್ನು ಭವರೋಗ ಪರಿಹಾರಕ ಎಂದು ಶ್ಲಾಘಿಸಿದ್ದಾರೆ. ವೇದಗಳಲ್ಲಿ ಪ್ರತಿ ಮಂತ್ರಕ್ಕೂ ಕನಿಷ್ಠ 3 ಅರ್ಥಗಳಿವೆ. ಮಹಾಭಾರತದ ಶ್ಲೋಕಗಳಿಗೆ ಕನಿಷ್ಠ 10 ಅರ್ಥಗಳಿವೆ. ಇಂತಹ ಮಹಾಗ್ರಂಥದ ಭಾಗವಾಗಿರುವ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ 100 ಅರ್ಥಗಳಿವೆ. ಈ ಬಹುಸಂದರ್ಭಪೂರ್ಣ ಅರ್ಥಮಾಲೆಗಳು ನಾಮಗಳಲ್ಲಿ ಅಡಗಿರುವ ತತ್ವದ ಆಳತೆ ಮತ್ತು ಆ ನಾಮಗಳಲ್ಲಿರುವ ಶಕ್ತಿಯು ಅದರ ಮಹತ್ವವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಒಂದೇ ನಾಮವು ಭೌತಿಕ, ಮಾನಸಿಕ, ಆತ್ಮೀಯ, ತತ್ವಜ್ಞಾನ, ಯೋಗ, ಭಕ್ತಿ, ಧರ್ಮಶಾಸ್ತ್ರ ಅನೇಕ ಮಟ್ಟಗಳಲ್ಲಿ ಅರ್ಥವನ್ನೊಳಗೊಂಡಿದೆ. ಇದು ಭಾರತೀಯ ಜ್ಞಾನ ಪರಂಪರೆಯ ವೈಶಾಲ್ಯಕ್ಕೆ ಸ್ಪಷ್ಟ ಸಾಕ್ಷಿ. ಇಂತಹ ಮಹತ್ವ ಹೊಂದಿರುವ ಗ್ರಂಥಗಳನ್ನು ಪ್ರಾಚೀನ ಋಷಿಗಳು ಅತ್ಯಮೂಲ್ಯ ಎಂದು ಪರಿಗಣಿಸಿದುದು ಅಸಾಧಾರಣವಲ್ಲ. ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಎರಡೂ ಮಾನವ ಜೀವನದ ದಾರಿದೀಪಗಳು. ಗೀತೆ ನಮ್ಮ ಬದುಕಿನ ಮಾರ್ಗದರ್ಶನ ನೀಡುವ ತತ್ವಗ್ರಂಥ. ಸಹಸ್ರನಾಮ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಭಕ್ತಿ ಯೋಗದ ಮಂಗಳ ಮಾರ್ಗ. ಈ 2 ಗ್ರಂಥಗಳು ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಸಮನ್ವಯಗೊಳಿಸಿ ಜೀವನವನ್ನು ಸಮಗ್ರಗೊಳಿಸುತ್ತವೆ. ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವಾಗ ಕೇವಲ ಉಚ್ಚಾರಣೆ ಮಾಡಿದಷ್ಟೇ ಸಾಲದು. ನಾಮಗಳ ಅರ್ಥವನ್ನು ತಿಳಿದು ಹೃದಯಪೂರ್ವಕ ಭಕ್ತಿಯಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ ಪಾರಾಯಣ ಮಾಡುವುದರಿಂದ ನಿಜವಾದ ಫಲ ಸಿಗುತ್ತದೆ. ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ, ಇದು ಆತ್ಮಶುದ್ಧಿ, ಮನೋಶಿಕ್ಷಣ ಮತ್ತು ಜೀವನದ ಸಕಾರಾತ್ಮಕ ಪರಿವರ್ತನೆಗೆ ದಾರಿಯಾಗುವ ಒಂದು ದೈವಿ ಅನುಭವ. ಮಹಾಭಾರತದ ಮಹಾಯುದ್ಧ ಮುಗಿದ ನಂತರ ಶರಗಳ ಮೇಲೆ ಮಲಗಿದ್ದ ಭೀಷ್ಮ ಪಿತಾಮಹರನ್ನು ಯುಧಿಷ್ಠಿರನು ಭೇಟಿ ಮಾಡಿದ ಕ್ಷಣವು ಜೀವನದ ಗಂಭೀರ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮಹತ್ವದ ಸಂಧಿ. ಬ್ರಹ್ಮ ಜಿಜ್ಞಾಸೆಯಿಂದ ಕೂಡಿದ ಧರ್ಮರಾಜನು ಪಿತಾಮಹರನ್ನೆದುರು ನಿಂತು, ಈ ಜಗತ್ತಿನ ಪರಮದೈವ ಯಾರು? ಯಾರ ಸ್ತುತಿ, ಕೀರ್ತನೆ, ಜಪ ಮತ್ತು ಅರ್ಚನೆಯಿಂದ ಮನುಷ್ಯನು ಶ್ರೇಯಸ್ಸನ್ನು ಪಡೆಯುತ್ತಾನೆ? ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು? ಮತ್ತು ಯಾರನ್ನು ಸ್ಮರಿಸುವುದರಿಂದ ಪಾಪಗಳೇ ಕರಗಿ ಹೋಗಿ ಜನನ ಮರಣಗಳ ಅಂತ್ಯವಿಲ್ಲದ ಚಕ್ರದಿಂದ ಮೋಕ್ಷ ದೊರೆಯುತ್ತದೆ ಎಂದು ಕೇಳಿದ. ಮರಣದ ಅಂಚಿನಲ್ಲಿದ್ದ ಭೀಷ್ಮರ ಮುಖದಲ್ಲಿ ಅಚಂಚಲ ಶಾಂತಿ ಮೂಡಿತು. ಅವರು ಕೇವಲ ಒಂದೇ ಉತ್ತರವನ್ನು ನೀಡಿದರು: ಶ್ರೀ ವಿಷ್ಣು ಸಹಸ್ರನಾಮ. 1000 ನಾಮಗಳ ಈ ದಿವ್ಯ ಸ್ತೋತ್ರವು ಕೇವಲ ಶ್ಲೋಕಗಳ ಸರಮಾಲೆಯಲ್ಲ, ಅದು ಮಾನವನ ಜೀವಿತದೊಳಗಿನ ಎಲ್ಲ ಸಂಶಯಗಳಿಗೆ ಪರಿಹಾರ ನೀಡುವ ಪರಮತತ್ವ. ವಿಷ್ಣುವಿನ ಅನಂತ ಗುಣಗಳ ಪರಿಚಯವೇ ವಿಷ್ಣು ಸಹಸ್ರನಾಮ. ಭೀಷ್ಮರು ಈ ನಾಮಗಳನ್ನು ಕೇವಲ ಪಠಿಸಲೇ ಇಲ್ಲ, ಅವುಗಳ ದಿವ್ಯ ಶಕ್ತಿಯನ್ನು ತಮ್ಮ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಅನುಭವಿಸಿದ್ದರು. ತಮ್ಮ ಒಳಗಿನ ಪಾಪ ಪುಣ್ಯಗಳ ತೂಕವನ್ನು ತಾವೇ ತೀರ್ಮಾನಿಸದಂತೆ ದೇವರ ಕೃಪೆಯ ಮೇಲೆ ಸಂಪೂರ್ಣ ಭರವಸೆ ಇಡಬೇಕೆಂಬ ತತ್ವವನ್ನು ಅವರು ಅರಿತಿದ್ದರು. ತಮ್ಮ ಜೀವನದಲ್ಲಿ ಸಂಭವಿಸಿದ ಒಂದು ಸಣ್ಣ ಘಟನೆ ಇವರಿಗೆ ದೈವದ ಮಹಿಮೆಯನ್ನು ತಿಳಿಸಿಕೊಟ್ಟಿತ್ತು. ಭೀಷ್ಮರು ತಮ್ಮ ಜೀವನದಲ್ಲಿ ಪಾಂಡವರ ಮೇಲಿದ್ದ ಅನುರಾಗ ಮತ್ತು ಚಿಂತೆಯನ್ನು ಹೇಳುತ್ತಾ ಒಂದು ಘಟನೆ ನೆನೆಸಿಕೊಳ್ಳುತ್ತಾರೆ. ಪಾಂಡವರನ್ನು ನಾಶ ಮಾಡಲು ದುರ್ಯೋಧನನು ಲಾಕ್ಷಾಗೃಹದಲ್ಲಿ ವಸತಿಗೊಳಿಸಿ ರಾತ್ರಿ ಬೆಂಕಿ ಇಟ್ಟಾಗ ಪಾಂಡವರು ವಿಧಿಯನುಕಂಪದಿಂದ ಹಾಗೂ ವಿದುರನ ಬುದ್ಧಿಯಿಂದ ಪಾರಾಗಿದ್ದರು. ಪಾಂಡವರು ಸುರಕ್ಷಿತವಾಗಿದ್ದಾರೆಂಬ ಸುದ್ದಿ ಇವರಿಗಿಂತ ಸಂತೋಷ ಪಡಿದವರು ಯಾರೂ ಇರಲಿಲ್ಲ. ಅವರು ತಮ್ಮ ಜೀವನದಲ್ಲೆಲ್ಲ ಸಂತೋಷ ದುಃಖಗಳನ್ನು ತಾಯಿ ಗಂಗೆಯೊಡನೆ ಹಂಚಿಕೊಳ್ಳುತ್ತಿದ್ದಂತೆ ಆ ದಿನವೂ ಬೆಳಗ್ಗೆ ಕೈಯಲ್ಲಿ ಊರುಗೋಲು ಹಿಡಿದು ಗಂಗಾ ತೀರಕ್ಕೆ ಹೊರಟರು. ಮನಸ್ಸಿನಲ್ಲೆಲ್ಲ ಪಾಂಡವರ ಬಗ್ಗೆ, ಅವರ ಸಂಕಷ್ಟಗಳ ಬಗ್ಗೆ ಭಾವನೆ ತುಂಬಿಕೊಂಡಿತ್ತು. ಆ ಚಿಂತೆಯ ಹೊನ್ನೆಯಲ್ಲೇ ಅವರು ಹಿಡಿದಿದ್ದ ಗೋಲಿನ ತುದಿಗೆ ಒಂದು ಸಣ್ಣ ಜೀವಿ ಓತಿಕ್ಯಾತ ಸಿಲುಕಿ ನರಳತೊಡಗಿತು. ಆಲೋಚನೆಯಲ್ಲಿ ಮಗುಳ್ನುತ್ತಿದ್ದ ಭೀಷ್ಮರು ಅದನ್ನು ಗಮನಿಸದೆ ಕೋಪದಿಂದ ಅದನ್ನು ಬೀಸಿ ಮುಳ್ಳಿನ ಪೊದೆಯ ಮೇಲೆ ಎಸೆದು ನಡೆದುಕೊಂಡು ಹೋದರು. ಆದರೆ ಆ ನಿಸ್ಸಹಾಯಕ ಜೀವಿಯ ನೋವಿನ ಕೂಗು ಅವರನ್ನು ನಿಲ್ಲಿಸಿತು.
ಅಯ್ಯ ಮಹಾಪ್ರಭೋ, ನಿಮ್ಮ ಗೋಲಿಗೆ ಸಿಲುಕಿದ್ದು ನನ್ನ ತಪ್ಪೇ ಆಗಬಹುದು. ಆದರೆ ನಾನು ನರಳುತ್ತಿರುವುದನ್ನು ಕಂಡು ನಿಮ್ಮ ಹೃದಯದಲ್ಲಿ ಒಂದೇ ಕ್ಷಣ ಕರುಣೆ ಮೂಡಲಿಲ್ಲವೇ? ನೀವು ತಿಳಿದುಕೊಂಡೇ ನೋವಿನಲ್ಲಿ ನರಳುತ್ತಿದ್ದ ನನ್ನನ್ನು ಮುಳ್ಳಿನ ಪೊದೆಯ ಮೇಲೆ ಎಸೆದಿರಲ್ಲ, ಅದು ನಿಮ್ಮ ತಪ್ಪಲ್ಲವೇ? ಹಾಗಿದ್ದರೆ ನಿಮ್ಮ ಅಂತ್ಯಕಾಲದಲ್ಲಿ ಇದೇ ರೀತಿ ಶರಗಳ ಮೇಲಿರಲಿ, ಈ ನೋವನ್ನು ಅನುಭವಿಸಲಿ ಎಂದು ಆ ಜೀವಿ ಶಪಿಸಿತು. ಆ ಕ್ಷಣದಲ್ಲಿ ಭೀಷ್ಮರ ಹೃದಯಕ್ಕೆ ಆ ಮಾತು ಮಿಂಚಿನಂತೆ ಬಡಿದು ಬಂತು. ತನ್ನ ಅಜ್ಞಾನ, ಅಸಾವಧಾನ, ಕರುಣೆಯ ಕೊರತೆಯ ಅರಿವು ಅವರಿಗೆ ತೀವ್ರವಾಗಿ ಹೊಳೆದಿತು. ಅವರು ತಕ್ಷಣವೇ ಹಿಂದಿರುಗಿ ಆ ಜೀವಿಯನ್ನು ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಕಾಲ ಮಿಂಚಿನಂತೆ ಓಡಿಹೋಗಿತ್ತು. ರಕ್ತಸ್ರಾವದಿಂದ ಕಳೆದು ಹೋಗಿದ್ದ ಆ ಜೀವಿ ಈಗಾಗಲೇ ಪ್ರಾಣ ಬಿಟ್ಟಿತ್ತು. ಈ ಘಟನೆಯು ಅವರಿಗೆ ಕರುಣೆಯ ಮಹಿಮೆಯನ್ನು, ತಪ್ಪು ಮಾಡಿದರೆ ಅದು ಎಷ್ಟೇ ಅಲ್ಪ ಜೀವಿಗೆ ಇದ್ದರೂ ಫಲ ಅನಿವಾರ್ಯವೆಂಬುದನ್ನು ಸ್ಪಷ್ಟವಾಗಿ ತಿಳಿಸಿತು. ಅವರ ಅಂತ್ಯಕಾಲವು ಶರಶಯ್ಯೆಯ ಮೇಲಿರಲು ಕಾರಣವಾದ ಶಾಪದ ಕಥೆಯೇ ಇದು. ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಕೇವಲ ಧರ್ಮಗ್ರಂಥದ ಶ್ಲೋಕವೆಂದು ಪರಿಗಣಿಸಿರುವವರಲ್ಲ. ಅದನ್ನು ಅವರು ಅನೇಕ ವರ್ಷಗಳಿಂದ ಜಪಿಸಿ ಅದರ ಶಕ್ತಿಯಿಂದ ತಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಬಂದಿದ್ದರು. ಅವರ ಧ್ಯಾನ, ಭಕ್ತಿ ಮತ್ತು ನಾಮಸ್ಮರಣೆಗಳಿಂದ ಮರಣವೇ ಅವರಿಂದ ದೂರವಾಗಿದ್ದರೆಂದು ಮಹಾಭಾರತ ಹೇಳುತ್ತದೆ. ಶರಗಳ ಮೇಲಿದ್ದರೂ ಅವರ ಮುಖದಲ್ಲಿ ನೋವಿಗಿಂತ ಶಾಂತಿ ಹೆಚ್ಚು ಕಂಡುಬರುತ್ತಿತ್ತು, ಏಕೆಂದರೆ ಅವರ ಮನಸ್ಸು ನಾಮಸ್ಮರಣೆಯಲ್ಲೇ ಲೀನವಾಗಿತ್ತು. ಅವರ ಶ್ರದ್ಧೆ, ಭಕ್ತಿ ಮತ್ತು ಆಳವಾದ ಆತ್ಮಸಾಕ್ಷಾತ್ಕಾರದ ಪರಿಣಾಮವಾಗಿ ಶ್ರೀಕೃಷ್ಣನಂತ ಮಹಾನುಭಾವನು ಸ್ವತಃ ಅವರ ಬಳಿಗೆ ಬಂದು ದರ್ಶನ, ಸ್ಪರ್ಶ ಮತ್ತು ಕರುಣೆಯನ್ನು ನೀಡಿದ. ಭೀಷ್ಮರು ಹೇಳುತ್ತಾರೆ, ವಾಸುದೇವನ ಭಕ್ತರಿಗೆ ಅಶುಭವೆಂಬುದೇ ಇರುವುದಿಲ್ಲ. ವಾಸುದೇವನ ನಾಮವನ್ನು ಜಪಿಸುವವರು ಪರಿಹರಿಸಲಾಗದ ಸಂಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಮರಣ ಭಯ, ವೃದ್ಧಾವಸ್ಥೆಯ ಕಷ್ಟ, ರೋಗಗಳ ಗ್ರಹಿಕೆ ಎಲ್ಲವೂ ಅವರಿಂದ ದೂರ ಸಾಗುತ್ತದೆ. ನಾಮಸ್ಮರಣೆಯ ಶಕ್ತಿಗೆ ಮುಂದೆ ದುಃಖಗಳೆಲ್ಲ ಕರಗಿಬಿಡುತ್ತವೆ. ಇದು ಕೇವಲ ದೇವರ ಪ್ರಚಾರವಲ್ಲ, ತಮ್ಮದೇ ಅನುಭವದಿಂದ ಬಂದ ತತ್ವವಾಗಿದೆ. ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಪ್ರಾಮಾಣಿಕ ಭಕ್ತಿ ಶ್ರದ್ಧೆಗಳಿಂದ ಪಠಿಸಿದರೆ ಮಾನವನಿಗೆ ದೇವರು ಮೋಕ್ಷವನ್ನೇ ಕರುಣಿಸುತ್ತಾನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ನಾಮಸ್ಮರಣೆ ಮನುಷ್ಯನ ಮನಸ್ಸನ್ನು ಮಾತ್ರವಲ್ಲ, ಆತ್ಮವನ್ನು ಕೂಡ ಶುದ್ಧಗೊಳಿಸುತ್ತದೆ. ಇದು ಧರ್ಮ, ಜ್ಞಾನ, ಕರುಣೆ ಮತ್ತು ವೈರಾಗ್ಯದ ದಾರಿಯಲ್ಲೇ ಸಾಗುವಂತಾಗಿಸುತ್ತದೆ. ಪಾಪಗಳ ಗಾಢ ಬಂಧನವನ್ನೇ ಈ ನಾಮಗಳು ನಿಧಾನವಾಗಿ ಕರಗಿಸುತ್ತವೆ. ಜೀವನದ ಅಂತಿಮ ಗುರಿಯಾದ ಮೋಕ್ಷಕ್ಕೆ ಇದು ಮನುಷ್ಯನನ್ನು ನಿರ್ಬಾಧವಾಗಿ ಕರೆದೊಯ್ಯುತ್ತದೆ. ಹೀಗಾಗಿ ವಿಷ್ಣು ಸಹಸ್ರನಾಮವು ಕೇವಲ ಭಕ್ತಿಗೀತೆ ಅಲ್ಲ, ಅದು ಜೀವನದ ಎಲ್ಲ ಸಂಕಟಗಳನ್ನು ಸಮಾಧಾನಗೊಳಿಸುವ ಔಷಧಿ, ಮನಸ್ಸನ್ನು ಶಾಂತಗೊಳಿಸುವ ಅಮೃತ ಮತ್ತು ಆತ್ಮವನ್ನು ಪರಮಪದಕ್ಕೆ ಕರೆದೊಯ್ಯುವ ದಿವ್ಯ ಸೋಪಾನ. ಭೀಷ್ಮರು ತಮ್ಮ ಜೀವನದ ಮೂಲಕ ನಮಗೆ ಸಾರಿದ ಪರಮ ಸತ್ಯವೇ ಇದು. ದೇವರ ನಾಮದ ಸ್ಮರಣೆ ಎಂದಿಗೂ ವೃಥಾ ಹೋಗುವುದಿಲ್ಲ. ಅದು ಮನುಷ್ಯನ ಬದುಕನ್ನು ಬೆಳಕಿನಿಂದ ತುಂಬುತ್ತದೆ, ಕತ್ತಲೆಯಿಂದ ರಕ್ಷಿಸುತ್ತದೆ, ಕೊನೆಗೆ ಮೋಕ್ಷದ ಅನಂತ ಶಾಂತಿಯನ್ನು ನೀಡುತ್ತದೆ. ಅಂತೆಯೇ ಶ್ರೀ ವಿಷ್ಣು ಸಹಸ್ರನಾಮವು ವೇದಗಳ ಹೃದಯ, ಭಕ್ತರ ಶ್ವಾಸ ಮತ್ತು ಆತ್ಮಜೀವನದ ಆಧಾರ ಎಂದು ಹೇಳಬಹುದು. ಮಾನವನು ದೈವದತ್ತ ಸಾಗುವ ಮಾರ್ಗದಲ್ಲಿ ಈ ಸಹಸ್ರನಾಮವು ಶಾಶ್ವತ ಸಂಗಾತಿ. ಇದೇ ಕಾರಣದಿಂದಲೇ ನಮ್ಮ ಹಿರಿಯರು ಆರೋಗ್ಯವನ್ನು ಕಾಪಾಡುವುದು ದೇಹದ ನಾಡಿಗಳನ್ನು ಕಾಪಾಡುವುದೇ ಎಂದು ಹೇಳುತ್ತಿದ್ದರು. ನಾಡಿಗಳು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ದೇಹದ ಒಳಾಂಗಗಳು ಸುಸ್ಥಿರವಾಗಿರುತ್ತವೆ, ಮನಸ್ಸು ಶಾಂತವಾಗಿರುತ್ತದೆ. ಮನುಷ್ಯ ಸುಖ ಹಾಗೂ ಆರೋಗ್ಯಭರಿತ ಜೀವನವನ್ನು ಸಾಗಿಸಬಹುದು. ಮನುಷ್ಯನ 100 ವರ್ಷದ ಜೀವನಯಾತ್ರೆಯಲ್ಲಿ ಪ್ರತಿದಿನವೂ ಅಮೂಲ್ಯ. ಈ ದೇಹದ ಒಳಗಿನ 72,000 ನಾಡಿಗಳ ಸಮತೋಲನವೇ ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ.
ನಾಡಿಗಳನ್ನು ಶುದ್ಧವಾಗಿಡುವುದು, ರಕ್ತ ಸಂಚಾರವನ್ನು ಸುಸ್ವಸ್ಥವಾಗಿಡುವುದು ಹಾಗೂ ಆರೋಗ್ಯದ ಬಗ್ಗೆ ಜಾಗೃತಿಯಿಂದ ಇರುವುದೇ ಆರೋಗ್ಯಕರ, ಸಂತೃಪ್ತ ಹಾಗೂ ದೀರ್ಘಾಯುಷ್ಯದ ಗುಟ್ಟು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.